ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕ ಯಾತ್ರೆಯನ್ನು ಮುಗಿಸಿದ್ದಾರೆ. ಮೋದಿ ಟ್ರಂಪ್ ಭೇಟಿಯ ಹಿನ್ನೆಲೆಯಲ್ಲಿ ಭಾರತಕ್ಕೊಂದಷ್ಟು ಲಾಭಗಳು ಆಗಿವೆ, ಒಂದಷ್ಟು ಟೀಕೆಗಳನ್ನು ಕೂಡ ಸಹಜವಾಗಿ ಭಾರತದ ಪ್ರಧಾನಿ ಎದುರಿಸಬೇಕಾಗಿ ಬರ್ತಾ ಇದೆ. ಅವರು ಇದನ್ನು ಮಾತಾಡಬೇಕಾಗಿತ್ತು, ಮಾತಾಡಲಿಲ್ಲ. ಭಾರತದ ಅಕ್ರಮ ವಲಸಿಗರನ್ನ ಚೈನ್ ಹಾಕಿ ಕಳುಹಿಸಬೇಡಿ ಅಂತ ಅಮೆರಿಕಾಗೆ ಜೋರಾಗಿ ಹೇಳಬೇಕಾಗಿತ್ತು. ಪ್ರಧಾನಿ ಅಂದ ಮೇಲೆ ಇಂಗ್ಲಿಷ್ ಬರೋದು ಬೇಡವೇ? ಹೀಗೆ ಕೆಲ ಕೊಂಕುಗಳು ಕೂಡ ಕೇಳಿಬಂದವು. ಆದರೆ ಈ ಭೇಟಿ ಭಾರತದ ದೃಷ್ಟಿಯಿಂದ ತುಂಬಾ ಮಹತ್ವದ ಭೇಟಿಯಾಗಿತ್ತು ಮತ್ತು ಅಮೆರಿಕದ ಅಧ್ಯಕ್ಷರಾಗಿ ಟ್ರಂಪ್ ಅಧಿಕಾರ ವಹಿಸಿಕೊಂಡ ನಂತರ ಅವರನ್ನ ಭೇಟಿ ಮಾಡಿದ 4ನೇ ಜಾಗತಿಕ ನಾಯಕ ಅಂತ ಮೋದಿ ಅನ್ನಿಸ್ಕೊಂಡ್ರು. ಜೊತೆಗೆ ಇಲ್ಲಿ ಭಾರತದ ಪ್ರಧಾನಿಯ ಜೊತೆ ಟ್ರಂಪ್ ವ್ಯವಹರಿಸಿದ ರೀತಿ ಕೂಡ ತುಂಬಾ ಗೌರವಪ್ರದವಾಗೇ ಇತ್ತು. ಆದರೆ ಟ್ರಂಪ್ ಯಥಾ ಪ್ರಕಾರ ಭಾರತ ಅಮೆರಿಕದ ವಸ್ತುಗಳ ಮೇಲಿನ ಟ್ಯಾರಿಫ್ ಅನ್ನ ಕಡಿಮೆ ಮಾಡಬೇಕು ಅನ್ನೋದನ್ನ ಹೇಳೋದಕ್ಕೆ ಮರೆಯಲಿಲ್ಲ. ನಮ್ಮ ಜೊತೆಗಿನ ವ್ಯಾಪಾರವನ್ನ ಜಾಸ್ತಿ ಮಾಡಿ ಅನ್ನೋ ಸಣ್ಣ ಒತ್ತಡವನ್ನು ಕೂಡ ಹೇರಿದ್ರು. ಹಾಗೆ F-35 ಯುದ್ಧ ವಿಮಾನಗಳನ್ನ ಭಾರತಕ್ಕೆ ಕೊಡ್ತೀವಿ ಅಂತ ಕೂಡ ಹೇಳಿದ್ರು. ಹೀಗೆ ಅವರಿಬ್ಬರು ಮಾತುಕತೆ ನಡೆಸಿ ಒಂದಷ್ಟು ಒಪ್ಪಂದಗಳಿಗೆ ಸಹಿ ಹಾಕಿ ಜಂಟಿ ಹೇಳಿಕೆಯೊಂದನ್ನು ಬಿಡುಗಡೆ ಮಾಡ್ತಿದ್ದ ಹಾಗೆ ಪಾಕಿಸ್ತಾನದ ಹೊಟ್ಟೆಗೆ ಬೆಂಕಿ ಬೀಳೋದಕ್ಕೆ ಶುರುವಾಗಿದೆ. ಇದು ಸರಿ ಇಲ್ಲ, ಭಾರತ ಮತ್ತು ಅಮೆರಿಕಗಳ ಜಂಟಿ ಹೇಳಿಕೆಯಲ್ಲಿ ನಮ್ಮ ಪ್ರಸ್ತಾಪ ಮಾಡಿದ್ದು ರಾಜತಾಂತ್ರಿಕ ನಿಯಮಗಳ ಉಲ್ಲಂಘನೆ, ಅದು ಏಕಪಕ್ಷೀಯ ಹೇಳಿಕೆ ಅಂತೆಲ್ಲ ಪಾಕಿಸ್ತಾನ ಬಾಯ್ಬಡ್ಕೊಳ್ಳೋದಕ್ಕೆ ಶುರು ಮಾಡ್ತಾ ಇದೆ. ಇದು ಅಂತಾರಾಷ್ಟ್ರೀಯವಾಗಿ ಪಾಕಿಸ್ತಾನ ಅನ್ನೋ ದೇಶ ಹೇಗೆ ತನ್ನ ಇಂಪಾರ್ಟೆನ್ಸ್ ಅನ್ನ ಕಳ್ಕೊಳ್ತಾ ಜಗತ್ತಲ್ಲಿ ಯಾರಿಗೂ ಬೇಡವಾದ ದೇಶವಾಗಿ ಬದಲಾಗ್ತಾ ಇದೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ. ಹಾಗಾದ್ರೆ ಅಮೆರಿಕದಲ್ಲಿ ಮೋದಿ ಹಾಗೂ ಟ್ರಂಪ್ ಭೇಟಿ ಪಾಕಿಸ್ತಾನದ ಕಣ್ಣೀರಿಗೆ, ಹೊಟ್ಟೆ ಊರಿಗೆ ಯಾಕೆ ಕಾರಣ ಆಗ್ತಾ ಇದೆ? ಇಲ್ಲಿ ಪಾಕಿಸ್ತಾನ ಅಮೆರಿಕದ ವಿಷಯದಲ್ಲಿ ಅಪ್ರಸ್ತುತ ದೇಶವಾಗಿ ಬದಲಾಗ್ತಾ ಇರೋದು ಯಾಕೆ ಮತ್ತು ಹೇಗೆ? ಬನ್ನಿ ನೋಡೋಣ. ಗೆಳೆಯರೆ, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭೇಟಿಯ ಸಂದರ್ಭದಲ್ಲಿ ಒಂದಷ್ಟು ಮಾತುಗಳು ಹಾಗೂ ದೃಶ್ಯಗಳು ಪಾಕಿಸ್ತಾನದ ಹೊಟ್ಟೆಗೆ ಬೆಂಕಿ ಹಾಕಿವೆ. ಮೋದಿ ಅವರನ್ನ ಭೇಟಿ ಮಾಡಿದಾಗ ನಿಮ್ಮನ್ನ ನಾನು ತುಂಬಾ ಮಿಸ್ ಮಾಡಿಕೊಂಡೆ ಅಂತ ಟ್ರಂಪ್ ಹೇಳಿದ್ರು. ಗ್ರೇಟ್ ಮ್ಯಾನ್ ಅಂದ್ರು, ಶಕ್ತಿಶಾಲಿ ಮನುಷ್ಯ ಅಂತ ಕರೆದ್ರು, ಜಾಗತಿಕ ನಾಯಕ ಅಂತ ಬಣ್ಣಿಸಿದ್ರು. ತಮ್ಮಿಬ್ಬರ ಹಳೆಯ ನೆನಪುಗಳನ್ನ ಪುಸ್ತಕ ಮಾಡಿ ಪ್ರೆಸೆಂಟ್ ಮಾಡಿದ್ರು. ಕುರ್ಚಿಯನ್ನ ಎಳೆದು ಕೂಡಿಸಿದ್ರು. ಜೊತೆಗೆ ಪಾಕಿಸ್ತಾನದ ಮಾಜಿ ಸೇನಾಧಿಕಾರಿಯನ್ನ ಭಾರತಕ್ಕೆ ಹಸ್ತಾಂತರ ಮಾಡ್ತಾ ಇದ್ದೀವಿ ಅಂತ ಕೂಡ ಹೇಳಿದ್ರು. ಹಾಗೆ ಎರಡು ದೇಶಗಳ ನಾಯಕರ ಜಂಟಿ ಹೇಳಿಕೆಯಲ್ಲಿ ಮುಂಬೈ ದಾಳಿ ಪ್ರಕರಣದ ಆರೋಪಿಗಳ ವಿಷಯ ಪ್ರಸ್ತಾಪ ಆಯಿತು. ಪಾಕಿಸ್ತಾನ ಆ ಪ್ರಕರಣದಲ್ಲಿ ಸಂತ್ರಸ್ತರಿಗೆ ತ್ವರಿತವಾಗಿ ನ್ಯಾಯ ಸಿಗುವ ಹಾಗೆ ನೋಡ್ಕೋಬೇಕು ಅಂತ ಆ ಹೇಳಿಕೆಯಲ್ಲಿ ಪ್ರಸ್ತಾಪಿಸಲಾಗಿತ್ತು ಮತ್ತು ಜಾಗತಿಕ ಭಯೋತ್ಪಾದನೆಯ ವಿರುದ್ಧ ಜಂಟಿ ಹೋರಾಟದ ಘೋಷಣೆ ಕೂಡ ಅದರಲ್ಲಿತ್ತು. ಈ ಮೂಲಕ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪಾಕಿಸ್ತಾನವನ್ನ ಭಯೋತ್ಪಾದನೆಯ ಬೀಜ ಕೇಂದ್ರ ಅಂತ ಹೇಳೋದರ ಜೊತೆಗೆ ಮುಂಬೈ ದಾಳಿಗಳ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅನ್ನೋದನ್ನ ಮತ್ತು ಪಾಕಿಸ್ತಾನ ಭಯೋತ್ಪಾದಕರಿಗೆ ತನ್ನ ನೆಲದಲ್ಲಿ ಆಶ್ರಯವನ್ನು ಕೊಟ್ಟಿದೆ ಅನ್ನೋದನ್ನ ಅಧಿಕೃತವಾಗಿ ಹೇಳಿದ ಹಾಗಾಯಿತು. ಇದು ಈಗ ಪಾಕಿಸ್ತಾನದ ಊರಿಗೆ ಕಾರಣವಾಗ್ತಾ ಇರೋ ವಿಷಯ. ಗೆಳೆಯರೆ, ಕಾಲ ಅನ್ನೋದೊಂದು ಇದೆ ನೋಡಿ, ಅದು ಯಾವಾಗಲೂ ಯಾರ ವಿಷಯದಲ್ಲೂ ಒಂದೇ ಥರ ಏನಿರೋದಿಲ್ಲ, ಬದಲಾಗ್ತಾ ಇರುತ್ತೆ. ಇದೇ ಅಮೆರಿಕದ ಪಾಲಿಗೆ ಒಂದು ಕಾಲಕ್ಕೆ ಪಾಕಿಸ್ತಾನ ಅನ್ನೋದು ಒಂಥರ ಏನಂತ ಹೇಳೋಣ, ಅದನ್ನ ಬಿಡಿ, ನಿಮಗೆ ಏನು ಇಷ್ಟ ಬರುತ್ತೋ ಅದನ್ನ ನಿಮ್ಮ ಭಾವಕ್ಕೆ ತಕ್ಕ ಹಾಗೆ ಪಾಕಿಸ್ತಾನ ಅನ್ನೋದು ಅಮೆರಿಕಾಗೆ ಅದಾಗಿತ್ತು ಅಂತ ಅಂದ್ಕೊಂಡು ಬಿಡಿ. ಏಷ್ಯಾದಲ್ಲಿ ಅಮೆರಿಕದ ಪ್ರತಿ ಅಗತ್ಯಕ್ಕೂ ಆಗ ನೆನಪಾಗ್ತಾ ಇದ್ದದ್ದು ಪಾಕಿಸ್ತಾನನೇ. ಭಾರತದ ವಿರುದ್ಧ ಪಾಕಿಸ್ತಾನಕ್ಕೆ ನೆರವು ಕೊಡೋದಕ್ಕೆ ಅಮೆರಿಕ ತನ್ನ ಯುದ್ಧ ನೌಕೆಯನ್ನ, ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನ ಕಳುಹಿಸಿಕೊಟ್ಟಿತ್ತು ಅಂದ್ರೆ ಅವತ್ತಿಗೆ ಅವರಿಬ್ಬರ ಸಂಬಂಧ ಅದೆಷ್ಟು ಗಟ್ಟಿಯಾಗಿದ್ದಿರಬೇಕು ಯೋಚನೆ ಮಾಡಿ. ಅವತ್ತಿಗೆ ಶೀತಲ ಸಮರ ನಡೀತಿತ್ತು. ರಷ್ಯಾ ಹಾಗೂ ಅಮೆರಿಕ ನಡುವಿನ ಆ ಸಂಘರ್ಷದಲ್ಲಿ ರಷ್ಯಾನ ಹಿಂದೂ ಮಹಾಸಾಗರದವರೆಗೆ ಬಾರದ ಹಾಗೆ ತಡೆಯೋದಕ್ಕೆ ಅಮೆರಿಕಾಗೆ ಒಂದು ಕೂಟದ ಅಗತ್ಯ ಇತ್ತು. ಹೀಗಾಗಿ 1955 ಹೊತ್ತಲ್ಲಿ ಇರಾನ್, ಪಾಕಿಸ್ತಾನ, ಟರ್ಕಿ ಮುಂತಾದ ದೇಶಗಳ ಒಂದು ಕೂಟವನ್ನ ಅಮೆರಿಕ ರಚನೆ ಮಾಡಿಕೊಳ್ತು. ಅವತ್ತಿಗೆ ಇರಾನ್ನಲ್ಲಿ ರಾಜಾ ಶಾ ಪೆಹ್ಲವಿಯ ಸರ್ಕಾರ ಇತ್ತು. ಇನ್ನು ಇರಾನ್, ಅಮೆರಿಕ ಹಾಗೂ ಪಾಕಿಸ್ತಾನಗಳ ಕೂಟ ಎಷ್ಟು ಗಟ್ಟಿ ಇತ್ತು ಅಂದ್ರೆ ಪೂರ್ವ ಪಾಕಿಸ್ತಾನವನ್ನು ಗೆದ್ದು ಅದನ್ನ ಬಾಂಗ್ಲಾದೇಶ ಅಂತ ಘೋಷಣೆ ಮಾಡ್ತಲ್ಲ ಭಾರತ, ಅದೇ ಹುಮ್ಮಸ್ಸಲ್ಲಿ ಪಾಕಿಸ್ತಾನಕ್ಕೆ ಕೂಡ ಸೇನೆಯನ್ನ ನುಗ್ಗಿಸಿ ಬಿಡಿ ಅಂತ ಅವತ್ತಿನ ಪ್ರಧಾನಿ ಇಂದಿರಾ ಗಾಂಧಿಗೆ ಯಾರೋ ಹೇಳಿದ್ರಂತೆ. ಆಕೆಗೆ ಕೂಡ ಉತ್ಸಾಹ, ನೋಡೇ ಬಿಡೋಣ ಅಂತ ಅಂದ್ಕೊಂಡ್ರೇನು. ಆದ್ರೆ ಆಗ ರಷ್ಯಾದ ಬೇಹುಗಾರರು ಯಾವುದೇ ಕಾರಣಕ್ಕೂ ಆ ಕೆಲಸ ಮಾಡೋದಕ್ಕೆ ಹೋಗಬೇಡಿ, ನೀವು ಪಾಕಿಸ್ತಾನಕ್ಕೆ ಸೇನೆಯನ್ನ ನುಗ್ಗಿಸಿದ್ರೆ ನಿಮ್ಮನ್ನವರು ಒಳಗೆ ಬಿಟ್ಕೋತಾರೆ, ಯಾಕೆಂದ್ರೆ ನಿಂತು ಕಾದಾಡೋ ಶಕ್ತಿ ಅವ್ರಿಗೆ ಇವತ್ತಿಲ್ಲ ಅನ್ನೋದು ನಿಜ. ಆದ್ರೆ ನೀವು ಒಳಗೆ ಹೋದಂತೆ ಇರಾನ್ ಹಾಗೂ ಅಮೆರಿಕದ ಸೇನೆಗಳು ಅಚಾನಕ್ಕಾಗಿ ನಿಮ್ಮ ಮೇಲೆ ದಾಳಿ ಮಾಡತ್ವೆ. ಇರಾನ್ ಸೇನೆ ಪಾಕಿಸ್ತಾನದ ಗಡಿಯಲ್ಲಿ ಸಿದ್ಧವಾಗಿ ನಿಂತಿದೆ ಅಂತ ಹೇಳಿದ್ರಂತೆ. ಅಲ್ಲಿಗೆ ಭಾರತ ಪಾಕಿಸ್ತಾನದೊಳಗೆ ಸೇನೆಯನ್ನ ನುಗ್ಗಿಸುವ ಐಡಿಯಾನ ಕೈ ಬಿಡ್ತು ಅಂತ ಹೇಳ್ತಾರೆ. ಅಂದ್ರೆ ಅವತ್ತಿಗೆ ಈ ಸಿಂಡಿಕೇಟ್ ಅಷ್ಟೊಂದು ಗಟ್ಟಿಯಾಗಿತ್ತು.
ಇನ್ನು ಹೆನ್ರಿ ಕಿಸಿಂಜರ್ ಅನ್ನೋ ನಾಯಕನ ಮೂಲಕ ಅಮೆರಿಕ ಚೈನಾ ಜೊತೆ ಒಂದು ಸಂಬಂಧವನ್ನು ಸ್ಥಾಪನೆ ಮಾಡಿಕೊಳ್ತಲ್ಲ ರಷ್ಯಾದ ವಿರುದ್ಧ, ಅದರ ಹಿಂದೆ ಅಂದ್ರೆ ಆ ಕೂಡಿಕೆ ಮಾಡಿಸುವ ಕೆಲಸವನ್ನ ಮಾಡಿದ್ದು ಇದೇ ಪಾಕಿಸ್ತಾನ. ಹಾಗೆ ಅಫ್ಘಾನಿಸ್ತಾನದ ವಿರುದ್ಧ ಮುಜಾಹಿದೀನ್ಗಳನ್ನ ಸಿದ್ಧಪಡಿಸೋದಕ್ಕೆ ಅಮೆರಿಕ ಆದೇಶವನ್ನು ಕೊಟ್ಟಿದ್ದೇ ಪಾಕಿಸ್ತಾನಕ್ಕೆ. ಆ ನಂತರದ ದಿನಗಳಲ್ಲಿ ಅಮೆರಿಕಾದ ಮೇಲೆ ಆಫ್ಘನ್ ತಾಲಿಬಾನ್ ಹಾಗೂ ಅಲ್ ಖೈದಾ ದಾಳಿಯಾದ ಸಂದರ್ಭದಲ್ಲಿ ಅಮೆರಿಕಾಗೆ ಅಫ್ಘಾನಿಸ್ತಾನದೊಳಗೆ ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ಕೂಡ ಪಾಕಿಸ್ತಾನದ ಅಗತ್ಯ ಇತ್ತು. ಪಾಕಿಸ್ತಾನವನ್ನ ಅಮೆರಿಕ ಅವತ್ತಿಗೆ ಏಷ್ಯಾದಲ್ಲಿ ತನ್ನ ಹಿಡಿತವನ್ನ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಒಂದು ಟೂಲ್ ತರ ಬಳಕೆ ಮಾಡ್ಕೊಳ್ತು. ಇನ್ನು ಅಮೆರಿಕಾನ ಬಳಸಿಕೊಂಡು ಪಾಕಿಸ್ತಾನ ಕೂಡ ತನ್ನ ಖಜಾನೆಯನ್ನ ತುಂಬಿಕೊಳ್ತು, ಆಯುಧ ಭಂಡಾರವನ್ನು ಗಟ್ಟಿ ಮಾಡಿಕೊಳ್ತು. ಅಮೆರಿಕದ ಸಹಾಯ ಹಾಗೂ ಹಣಕಾಸಿನ ನೆರವಿನಿಂದ ಭಾರತದ ವಿರುದ್ಧ ಭಯೋತ್ಪಾದನೆಯನ್ನ ಕೂಡ ಪಾಕಿಸ್ತಾನ ಹೆಚ್ಚು ಮಾಡ್ತಾ ಹೋಯ್ತು. ಆದರೆ ಅಮೆರಿಕಾದ ಅದೇ ಸ್ನೇಹವನ್ನು ಬಳಸಿಕೊಂಡು ಚೈನಾದ ಥರ ಆರ್ಥಿಕವಾಗಿ ಬೆಳೆಯೋದಕ್ಕೆ ಈ ಪಾಕಿಗಳಿಗೆ ಸಾಧ್ಯ ಆಗಲಿಲ್ಲ. ಅಂಥದ್ದೆಲ್ಲ ಅವರ ಜೀನ್ಸಲ್ಲೇ ಇರಲಿಲ್ಲ. ಆದರೆ ಮತ್ತೊಂದು ಕಡೆ ಭಾರತ ಅಮೆರಿಕಾದ ವಿರೋಧದ ನಡುವೆ ಕೂಡ ಸದಾ ಯುದ್ಧಗಳನ್ನು ಮಾಡಬೇಕಾದ ಪರಿಸ್ಥಿತಿಯಲ್ಲೂ ಕೂಡ ಆರ್ಥಿಕವಾಗಿ ಬೆಳೀತಾ ಹೋಯಿತು. ಇವತ್ತು ಜಾಗತಿಕವಾಗಿ ಭಾರತ 5ನೇ ಅತಿ ದೊಡ್ಡ ಆರ್ಥಿಕತೆ ಅನ್ನಿಸ್ಕೊಳ್ತಾ ಇದೆ. ಪಾಕಿಸ್ತಾನ ಭಿಕ್ಷೆ ಬೇಡ್ಕೊಂಡು ಓಡಾಡ್ತಾ ಇದೆ. ಇನ್ನು ಅಮೆರಿಕಾಗೆ ಕೂಡ ಈಗ ಈ ಭಿಕ್ಷುಕರು ಬೇಕಾಗಿಲ್ಲ. ಗೆಳೆಯರೆ, ಅಫ್ಘಾನಿಸ್ತಾನದಲ್ಲಿ ಅಮೆರಿಕ ಇದ್ದಾಗ ಅವರಿಗೆ ಪಕ್ಕದಲ್ಲೇ ಇದು ಪಾಕಿಸ್ತಾನ ಸಣ್ಣ ಪುಟ್ಟ ಕೆಲಸಗಳಿಗೆ ಬೇಕಾಗ್ತಾ ಇತ್ತು. ಆದ್ರೀಗ ಅಫ್ಘಾನಿಸ್ತಾನದಿಂದ ಅಮೆರಿಕ ಎದ್ದು ಹೋಗಿದೆ. ಇನ್ನು ಅಫ್ಘಾನಿಸ್ತಾನದಲ್ಲಿ ಬಂದು ಕೂತಿರೋ ತಾಲಿಬಾನಿಗಳಿದಾರಲ್ಲ, ಅವರು ಅಮೆರಿಕ ಜೊತೆ ಅತ್ಯುತ್ತಮ ಸಂಬಂಧಗಳನ್ನು ಇಟ್ಟುಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಫ್ಘಾನಿಸ್ತಾನ ಮತ್ತು ಅಮೆರಿಕಗಳ ನಡುವಿನ ಮಧ್ಯಸ್ಥಿಕೆಗೆ ಈಗ ಕತಾರ್ ನಿಂತಿದೆ. ಹೀಗಾಗಿ ಈಗ ಅಮೆರಿಕ ಹಾಗೂ ಅಫ್ಘಾನಿಸ್ತಾನಗಳ ನಡುವೆ ಪಾಕಿಸ್ತಾನದ ಅಗತ್ಯನೇ ಇಲ್ಲ. ಇನ್ನು ಅಮೆರಿಕಾಗೀಗ ಚಾಲೆಂಜ್ ಅಂತ ಇರೋದು ಇರಾನ್ ಅನ್ನು ಮಟ್ಟ ಹಾಕೋದಕ್ಕೆ ಪಾಕಿಸ್ತಾನದ ನೆರವನ್ನ ತಗೋಬೇಕಾದ ಪರಿಸ್ಥಿತಿ ಕೂಡ ಅಮೆರಿಕಾಗೆ ಸದ್ಯಕ್ಕಿಲ್ಲ. ಯಾಕೆಂದ್ರೆ ಯುದ್ಧದ ಅಗತ್ಯನೇ ಇಲ್ಲದೆ ಇರಾನ್ ಅನ್ನು ಮಣಿಸೋದಕ್ಕೆ ಅಮೆರಿಕ ಎಲ್ಲ ಸಿದ್ಧತೆಗಳನ್ನ ಮಾಡಿದೆ. ಇರಾನ್ ಅನ್ನ ಮಟ್ಟ ಹಾಕೋದಕ್ಕೆ ನಿರ್ಬಂಧಗಳು ಸಾಕು. ಜೊತೆಗೆ ಇರಾನಿನ ಪ್ರಾಕ್ಸಿಗಳನ್ನ ಇಸ್ರೇಲ್ ಹಾಗೂ ಅಮೆರಿಕಾಗಳು ಬಗ್ಗು ಬಡಿತಾ ಇವೆ. ನಾಳೆ ಇರಾನ್ ಮೇಲೆ ಅಕಸ್ಮಾತ್ ಯುದ್ಧನೇ ಮಾಡಬೇಕಾಗಿ ಬಂದರೂ ಕೂಡ ಪಕ್ಕದ ಇರಾಕ್ ಅಲ್ಲಿ ಅಮೆರಿಕದ ಸೇನಾ ಪಡೆಗಳಿವೆ. ಜೊತೆಗೆ ಸಿರಿಯಾನ ಕೂಡ ಈಗ ಇರಾನ್ನ ಕೈಯಿಂದ ಕಿತ್ಕೊಂಡು ಅಮೆರಿಕ ಅಲ್ಲಿ ತನ್ನ ಕೈಗೊಂಬೆಯಂತಹ ಸರ್ಕಾರವನ್ನು ಸ್ಥಾಪನೆ ಮಾಡಿದೆ. ಹೀಗಾಗಿ ಇರಾನ್ನ ವಿಷಯದಲ್ಲಿ ಕೂಡ ಅವರಿಗೆ ಪಾಕಿಸ್ತಾನ ಇವತ್ತು ಬೇಕಾಗುವುದಿಲ್ಲ. ತೀರಾ ಹಾಗೆ ಬೇಕು ಅನ್ಸಿದ್ರೆ ಅದಕ್ಕಾಗಿ ಬಲೂಚಿಸ್ತಾನವನ್ನು ಒಡೆದು ಅಮೆರಿಕ ಬೇಕಿದ್ರೆ ಅದನ್ನು ತನ್ನ ಕೈಗೆ ತಗೊಳುತ್ತೆ. ಅಷ್ಟೇ ಹೊರತು ಸೇನಾ ನೆಲೆಗಾಗಿ ಇಡೀ ಪಾಕಿಸ್ತಾನವನ್ನ ಯಾಕೆ ಸಾಕಬೇಕು ಅಂತ ಅಮೆರಿಕ ಯೋಚನೆ ಮಾಡುತ್ತೆ. ಹೀಗಾಗಿ ಪಾಕ್ ಅನ್ನೋದು ಈಗ ಅಮೆರಿಕಾದ ಪಾಲಿಗೆ ಬೇಡದ ಬೇಗಂ ಥರ ತಯಾರಾಗಿದೆ. ಇನ್ನು ಅಮೆರಿಕ ದೂರ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಇವರು ಉರುಕೊಳ್ಳಿ ಅಂತಲೇ ಪಾಕಿಸ್ತಾನ ಚೈನಾ ಜೊತೆ ದೋಸ್ತಿ ಮಾಡ್ತು. ಆದರೆ ಚೈನಾಗೂ ಈ ಪಾಕಿಗಳೇನು ಅನ್ನೋದು ಅರ್ಥವಾಗಿದೆ. ಅವರಿಗೆ ಪಾಕಿಸ್ತಾನದಲ್ಲಿ ಹೂಡಿಕೆಗಳಿವೆ. ಹೀಗಾಗಿ ಅದನ್ನು ಪೂರ್ತಿ ಬಿಡೋದಕ್ಕಾಗದೆ, ಇಟ್ಕೊಳ್ಳೋದಕ್ಕೂ ಆಗದೆ ಚೈನಾ ಹಾಗೆ ಸುಮ್ಮನಿದೆ. ನಾಳೆ ಪಾಕಿಸ್ತಾನ ಬೇಡ ಅನಿಸಿದರೆ ಅವರು ಅಫ್ಘಾನಿಸ್ತಾನದ ಮೂಲಕ ಯುರೋಪನ್ನು ತಲುಪೋದಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ದಾರೆ. ಸೊ ಅವರಿಗೂ ಕೂಡ ಪಾಕಿಸ್ತಾನ ಬೇಕೇ ಬೇಕು ಅಂತೇನಿಲ್ಲ. ಒಟ್ಟಾರೆ ಈ ಭಾಗದಲ್ಲಿ ಪಾಕಿಸ್ತಾನ ಅನ್ನೋ ದೇಶ ಇವತ್ತು ಅಪ್ರಸ್ತುತವಾಗಿ ಹೋಗ್ತಾ ಇದೆ. ಈ ಸಂದರ್ಭದಲ್ಲೇ ಅಮೆರಿಕ ಪಾಕಿಸ್ತಾನಕ್ಕೆ ನೇರವಾಗಿ ಉಗ್ರವಾದವನ್ನು ನಿಲ್ಲಿಸಿ ಉಗ್ರರಿಗೆ ಆಶ್ರಯ ಕೊಡಬೇಡಿ ಅಂತ ಹೇಳಿರುವುದು ಮತ್ತು ಭಾರತ ಹಾಗೂ ಅಮೆರಿಕದ ಜಂಟಿ ಹೇಳಿಕೆಯಲ್ಲಿ ಪಾಕಿಸ್ತಾನದ ಉಗ್ರವಾದದ ಪ್ರಸ್ತಾಪ ಆಗಿರೋದು. ಇದರ ಜೊತೆಗೆ ಭಾರತಕ್ಕೆ ಅಮೆರಿಕ F-35 ಯುದ್ಧ ವಿಮಾನಗಳನ್ನು ಕೊಡ್ತೀವಿ ಅಂತ ಹೇಳಿರೋದು ಕೂಡ ಪಾಕಿಸ್ತಾನದ ಕಣ್ಣೀರಿಗೆ ಕಾರಣ ಆಗ್ತಾ ಇದೆ. ಅಮೆರಿಕ ಭಯೋತ್ಪಾದನೆಯ ವಿಷಯದಲ್ಲಿ ಪಾಕಿಸ್ತಾನದ ಹೆಸರು ತಗೊಂಡಿದ್ದು ಸರಿಯಲ್ಲ. ನಾವು ಭಯೋತ್ಪಾದನೆಗೆ ನಮ್ಮ ನೆಲವನ್ನು ಕೊಡ್ತಾ ಇದ್ದೀವಿ ಅನ್ನೋದು ಸರಿಯಲ್ಲ. ಅದು ಏಕಪಕ್ಷೀಯ ಹೇಳಿಕೆ. ನಾವು ನಿಮ್ಮ ಜೊತೆ ಸೇರಿ ಅಫ್ಘಾನಿಸ್ತಾನದಲ್ಲಿ ಭಯೋತ್ಪಾದಕರ ಜೊತೆ ಹೋರಾಟ ಮಾಡಿದ್ದೀವಿ, ಅಮೆರಿಕ ಇದನ್ನು ಮರೆತಿದೆ ಅಂತೆಲ್ಲ ಪಾಕಿಸ್ತಾನ ಹೇಳಿದೆ. ಆದರೆ ಗೆಳೆಯರೆ, ಇವರು ಅಮೆರಿಕ ಜೊತೆ ಸೇರಿ ಯಾವ ರೀತಿಯ ಭಯೋತ್ಪಾದನೆ ವಿರುದ್ಧ ಹೋರಾಟ ಮಾಡಿದ್ರು ಅನ್ನೋದು ಅಮೆರಿಕಾಗ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಗೊತ್ತಿರೋ ವಿಷಯ. ಹೀಗಾಗಿ ಅಮೆರಿಕ ಪಾಕಿಸ್ತಾನದ ಮಾತುಗಳನ್ನು ಸೀರಿಯಸ್ ಆಗಿ ತಗೋತಾ ಇಲ್ಲ. ಇನ್ನು F-35 ಯುದ್ಧ ವಿಮಾನಗಳನ್ನು ಭಾರತಕ್ಕೆ ಕೊಡೋದು ಹಾಗೂ ಭಾರತದ ಜೊತೆ ಮಿಲಿಟರಿ ಒಪ್ಪಂದಗಳನ್ನು ಅಮೆರಿಕ ಮಾಡಿಕೊಳ್ಳೋದು ಏಷ್ಯಾದಲ್ಲಿ ಒಂದು ಅಸಮಾನತೆಗೆ ಕಾರಣ ಆಗುತ್ತೆ. ಇದು ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಆಯುಧ ಶಕ್ತಿಯಲ್ಲಿ ಅಜಗಜಾಂತರದ ವ್ಯತ್ಯಾಸವನ್ನುಂಟು ಮಾಡುತ್ತೆ ಮತ್ತು ಏಷ್ಯಾದಲ್ಲಿ ಶಾಂತಿ ಸ್ಥಾಪನೆಗೆ ಇದು ತೊಂದರೆಯನ್ನುಂಟು ಮಾಡುತ್ತೆ ಅಂತೆಲ್ಲ ಪಾಕಿಸ್ತಾನ ಈಗ ಬಾಯಿ ಬಡ್ಕೋತಾ ಇದೆ. ಅಲ್ಲ, ಇಷ್ಟು ದಿನ ಇದೇ ಪಾಕಿಸ್ತಾನ ಅಮೆರಿಕಾದ ತೊಡೆ ಮೇಲೆ ಕೂತ್ಕೊಂಡು ಅಮೆರಿಕಾದಿಂದ F-16 ಯುದ್ಧ ವಿಮಾನ
ವಿಮಾನಗಳನ್ನು ಅದೆಷ್ಟು ಕಡಿಮೆ ಬೆಲೆಗೆ ಪುಗುಸೆಟ್ಟೆ ರೇಟಿಗೆ ಪಡ್ಕೊಂಡು ಬಿಡ್ತಲ್ಲ, ಅವತ್ತು ಈ ಅಸಮಾನತೆ ಆಗತ್ತೆ ಅನ್ನೋದು ಅಮೆರಿಕಾಗಾಗಲಿ ಪಾಕಿಸ್ತಾನಕ್ಕಾಗಲಿ ಗೊತ್ತಾಗ್ಲಿಲ್ವಾ? ಇನ್ನು ಈಗಲೂ ಏನು ಕಡಿಮೆ ಇಲ್ಲ. ಚೈನಾಗೆ ಭಾರತವನ್ನು ತೋರಿಸ್ತಲೇ ಪಾಕಿಸ್ತಾನ 5ನೇ ತಲೆಮಾರಿನ ಯುದ್ಧ ವಿಮಾನಗಳನ್ನು ಪಡ್ಕೊಳ್ಳೋದಕ್ಕೆ ಹೋಗ್ತಾ ಇದೆ, ನ್ಯೂಕ್ಲಿಯರ್ ಸಬ್ಮರಿನ್ ಅನ್ನು ಪಡ್ಕೊಳ್ಳೋದಕ್ಕೆ ಹೋಗ್ತಾ ಇದೆ, ಚೈನಾದ ಮಿಸೈಲ್ಗಳು ಪಾಕಿಸ್ತಾನಕ್ಕೆ ಬರ್ತಾ ಇವೆ, ಟರ್ಕಿ ಜೊತೆ ಡ್ರೋನ್ ಒಪ್ಪಂದವನ್ನು ಮಾಡ್ಕೊಳ್ಳೋದಕ್ಕೆ ಪಾಕಿಸ್ತಾನ ಮುಂದಾಗ್ತಾ ಇದೆ. ಹೀಗೆ ಅವರು ಏನು ಬೇಕೋ ಅದನ್ನೆಲ್ಲ ಮಾಡ್ಕೊಳ್ತಲೇ ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಆಯುಧಗಳನ್ನು ಪುಗುಸೆಟ್ಟೆ ಹೊಡ್ಕೋತಾ ಕೂತಿರೋ ಪಾಕಿಸ್ತಾನ ಈಗ ಅಮೆರಿಕ F-35 ಯುದ್ಧ ವಿಮಾನಗಳನ್ನು ಭಾರತಕ್ಕೆ ಮಾರಾಟ ಮಾಡ್ತೀನಿ ಅಂದ ಕೂಡಲೇ ತೊಡೆ ನಡುಗಿಸ್ಕೊಂಡು ಇಲ್ಲಿ ಆಯುಧಗಳ ಅಸಮಾನತೆ ಉಂಟಾಗತ್ತೆ ಅಂತ ಅಳ್ತಾ ಇದೆ. ಇಲ್ಲಿ ಸದ್ಯದ ಪರಿಸ್ಥಿತಿ ಎಷ್ಟು ಸ್ಪಷ್ಟವಾಗಿ ಕಾಣ್ತಾ ಇದೆ ಅಂದ್ರೆ, ಪಾಕಿಸ್ತಾನದ ಸದ್ಯದ ಸರ್ಕಾರ ಇದೆಯಲ್ಲ ಅದನ್ನ ಅಮೆರಿಕದ ಟ್ರಂಪ್ ಆಡಳಿತ ಹತ್ರಕ್ಕೆ ಬಿಟ್ಕೋತಾ ಇಲ್ಲ. ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಪಾಕಿಸ್ತಾನದ ಜೈಲಲ್ಲಿದ್ದಾರೆ, ಅವರನ್ನ ಬಿಡುಗಡೆ ಮಾಡಿ ಅಂತ ಅಮೆರಿಕ ಈಗಾಗಲೇ ಹೇಳೋದಕ್ಕೆ ಶುರು ಮಾಡಿದೆ. ಜೊತೆಗೆ ಅಮೆರಿಕದ ಹೊಸ ಸರ್ಕಾರದಲ್ಲಿ ಯಾರೆಲ್ಲ ಆಯಕಟ್ಟಿನ ಜಾಗದಲ್ಲಿ ಕೂತಿದ್ದಾರೆ ಅವರಲ್ಲಿ ಕೂಡ ಸಾಕಷ್ಟು ಜನಕ್ಕೆ ಈ ಪಾಕಿಸ್ತಾನದ ಬಗ್ಗೆ ಯಾವ ಸಿಂಪತಿನೂ ಇಲ್ಲ. ಇನ್ನು ಹಿಂದೆ ಪಾಕಿಸ್ತಾನಕ್ಕೆ ಆಯುಧ ಮತ್ತು ಅನುದಾನಗಳನ್ನು ಕೊಡಬೇಡಿ ಅಂತ ಅಮೆರಿಕದ ಸಂಸತ್ತಲ್ಲಿ ದೊಡ್ಡ ಮಟ್ಟದಲ್ಲಿ ದನಿ ಎತ್ತಿದವರು ಕೂಡ ರಿಪಬ್ಲಿಕನ್ ಪಕ್ಷದ ಸಂಸದರೇ. ಈಗ ಅಧಿಕಾರ ಅವರ ಕೈಯಲ್ಲಿದೆ. ಹೀಗಾಗಿ ಪಾಕಿಸ್ತಾನ ಬಾಲಕ್ಕೆ ಪಟಾಕಿ ಕಟ್ಟಿಸ್ಕೊಂಡ ನಾಯಿ ಥರ ಹೂಳಿಡೋದಕ್ಕೆ ಶುರು ಮಾಡಿದೆ. ಇದು ಗೆಳೆಯರೆ ಡೊನಾಲ್ಡ್ ಟ್ರಂಪ್ ಹಾಗೂ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಯ ಹಿನ್ನೆಲೆಯಲ್ಲಿ ಪಾಕಿಸ್ತಾನದಲ್ಲಿ ಉಂಟಾಗ್ತಾ ಇರೋ ಕಂಪನದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.